ರಘುಮೂರ್ತಿ ಅವರು ಬಿಟ್ಟು ಎಲ್ಲ ಶಾಸಕರು ಕೂಡ ಒಬ್ಬರು ತುಟಿ ತಂದಿಲ್ಲ. ಹಾಗಾಗಿ ಒಂದು ರಾಜಕೀಯ ಸಂಕಲ್ಪ ಇಲ್ಲಿರ್ತಕ್ಕಂಥ ನಾಯಕರುಗಳು, ವಿಶೇಷವಾಗಿ ರಾಜಕಾರಣಿಗಳು ಈ ಒಂದು ನಮ್ಮ ಈ ಅಪ್ಪರ್ ಭದ್ರಗೆ ಸಂಬಂಧಪಟ್ಟಂತ ಬೇಗ ಕಡಿಮೆ ಕಾರಣ ಆಗಿದ್ದಾರೆ. ಇದು ಯಾವತ್ತೋ ಮುಗಿದು ಹೋಗ್ತಾ ಇತ್ತು, ಮುಗಿದು ನೀರು ಹರಿಬೇಕಾಗಿತ್ತು, ಅರ್ದು ಬರವನ್ನು ಸ್ವಲ್ಪ ನಿಲ್ಲಿಸ್ಬೋದಾಗಿತ್ತು. ನೀವು ನೋಡ್ರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬರಗಾಲಕ್ಕೆ ಈಡಾಗುತ್ತೆ ನಮ್ಮ ಜಿಲ್ಲೆ. ಯಾಕೆಂದ್ರೆ ಇದು ಬರಗಾಲ ಅಣೆಕಟ್ಟೆ ಅಷ್ಟೇ ಇದೆ, ಸತ್ಯನೂ ಕೂಡ ಹೌದು. ನೀವು ಸರಾಸರಿ ಮಳೆ ನೋಡಿದ್ರೆ 50% ಮಳೆ ಆಗಿದೆ, ಕನಿಷ್ಠ ಪಕ್ಷ 81% ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಈಗ ಅರ್ಧ ಕೂಡ ಆಗಿಲ್ಲ. ಮತ್ತೆ ಬರೀ 30% ಬಿತ್ತನೆ ಆಗಿದೆ, ಅದು ಕೂಡ ಇವತ್ತು ಮೇಲೆ ಕೇಳ್ತಾ ಇಲ್ಲ. ಯಾಕಂದ್ರೆ ನೀರಿಲ್ಲ, ಸರಿ ಮಳೆ ಇಲ್ಲ. ಇಡೀ ಚಿತ್ರದುರ್ಗ ಜಿಲ್ಲೆ ಯಾವುದೇ ತಾಲೂಕು ಕೂಡ ರೈತರು ಕಣ್ಣೀರು ಕೈ ತೊಳಿತಿದ್ದಾರೆ. ಯಾಕಂದ್ರೆ ಅವರು ಇರೋ ಗೊಬ್ಬರನ್ನು ಹಾಕಿದ್ದಾರೆ, ಇರೋ ಬೀಜನೂ ಹಾಕಿದ್ದಾರೆ, ಎಲ್ಲ ಕೈಯೆಲ್ಲ ಸಾಲ ಮಾಡಿ ಕೈಯೆಲ್ಲ ಕಳ್ಕೊಂಡಿದ್ದಾರೆ. ದುಡ್ಡೀಗ ವಾಪಸ್ಸು ಬರೋಂಗಿಲ್ಲ, ಈ ಕಡೆ ಬೆಳೆನೂ ಬರೋಂಗಿಲ್ಲ, ಈ ಕಡೆ ಸಾಲನೂ ತಪ್ಪಂಗಿಲ್ಲ. ಬಹುತೇಕ ಇಡೀ ಮಧ್ಯ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಚಿತ್ರದುರ್ಗದಲ್ಲಿ ರೈತರಾಗಿರೋಷ್ಟು ಅನ್ಯಾಯ ನಮ್ಮ ಸ್ಟೇಟ್ ನಲ್ಲಿ ಯಾವ ಜಿಲ್ಲೆಗೂ ಆಗ್ತಾ ಇಲ್ಲ. ಅವ್ರು 5,300 ಕೋಟಿ ಏನಿತ್ತು ಅದನ್ನ ಯಾವ ರೂಪದಲ್ಲಾದ್ರೂ ಕೂಡ ಕೊಡ್ಲೇಬೇಕು. ಯಾವ ತಾಂತ್ರಿಕ ಅಡ್ಡನ ಹಾಕ್ಬಾರ್ದಾಯ್ತು, ಬೇಷರತ್ತಾಗಿ ಕೊಡ್ಬೇಕು. ಯಾಕಂದ್ರೆ ಕರ್ನಾಟಕ ಋಣ ಇದ್ದವರಿಗೆ 27 ಜನ MP ಇದ್ದಾರೆ ಆ ಪಾರ್ಟಿಯಿಂದ. ಆ ಪಾರ್ಟಿಗಾದ್ರೂ ಕೂಡ ಕನಿಷ್ಠ ಲಜ್ಜೆ ಇದ್ರೆ, ಆ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿದ್ರು ಸಂಸದರವರು ಕೂಡ ಈ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ತಕ್ಷಣ ನಾವು ಮಾಡ್ಬೇಕಾದ್ರೆ ಕೆಲಸ ಅವ್ರು ಮಾಡ್ಬೇಕಾಗಿತ್ತು. ಪಾರ್ಟಿ ಗೆಲ್ಸಿದ್ರು ಅವ್ರು ಮಾಡ್ಬೇಕು. ಸಂಸದರು ವಾರಕ್ಕೆ ಬೀಳ್ತಿದ್ರೆ ಅದು ಸ್ಪೆಷಲಿ ನಮ್ಮ ಕ್ಷೇತ್ರದ ಸಂಸದರಂತೂ ಈ ವಿಚಾರದಲ್ಲಿ ಭಯಂಕರ ಸುಳ್ಳು ಹೇಳ್ತಿದ್ದಾರೆ. ಅವರು ಆರ್ಡರ್ ಆಗಿದೆ ರೀತಿಯಲ್ಲಿ ಹೇಳಿದ್ದಾರೆ. ಪತ್ರಿಕೆ ನೋಡಿದ್ರೆ ಖಂಡಿತ ಅದು ಪೂರ್ಣ ಪ್ರಮಾಣ ಅಲ್ಲದು, ಆಂಶಿಕ ಸತ್ಯ ಅಷ್ಟೇ. ಅದು ಭೂಮಿ ಕೊಟ್ಟಿದ್ದಾರೆ ಅಷ್ಟೇ. 5 ವರ್ಷ ನಿಮ್ಗೆ ಕನಿಷ್ಠ ಬೆಳೆಸ್ಬೇಕು, ಫಾರೆಸ್ಟ್ ಬೆಳೆಸ್ಬೇಕು, ಆ ನಂತರ ಪೂರ್ತಿ ನಿರಪೇಕ್ಷ ಪತ್ರ ಕೊಡ್ತಾರೆ. ಅಂದ್ರೆ ಅದಕ್ಕಿಂತ ಮುಂಚೆ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ಇವರು ಆಗಿಲ್ಲ ಅಂತ ಗೊತ್ತಿದ್ದು ಕೂಡ 5,300 ಕೋಟಿ ವಿಚಾರದಲ್ಲಿ ನಮ್ಮ ಗೋವಿಂದ ಕಾರಜೋಳ ಅವರು ಕೂಡ MP ಆದ್ಮೇಲೆ ಕೂಡ ನಮ್ಮ ಅವ್ರ ಮನೆ ಹತ್ರ ಹೋದಾಗ ನೇರವಾಗಿ ಹೇಳಿದ್ರು, ನಾನು ಈ ವರ್ಷ ದುಡ್ಡು ತರದ ಹೋದ್ರೆ ಖಂಡಿತ ನಿಮ್ ಜೊತೆಗೆ ಬಂದು ನಾನು ಹೋರಾಟ ಮಾಡ್ಕೊಂಡು ಕೇಳಿದ್ರು. ಆ ರೀತಿ ಬಾಯಿಗೆ ತಪ್ಪಿರ್ತಕ್ಕಂಥ ಸಂಸದರವರು. ಅವರು ನನ್ನ ಹತ್ರ ಯಾವುದು ರೆಕಾರ್ಡ್ ಮಾಡ್ಕೊಂಡು ಇದಿಲ್ಲ, ನಮಗೆ ಗೊತ್ತಿಲ್ಲ ಅವಾಗ ರೆಕಾರ್ಡ್ ಮಾಡ್ಕೊಂಡು. ನಿಜವಾಗ್ಲೂ ಕೂಡ ಬಹಳ ನನಗೆ ಹೇಳೋಕೆ ಅಸಹ್ಯ ಆಗುತ್ತೆ. ಒಬ್ಬ ಸಂಸದರು ಈ ರೀತಿ ಪಬ್ಲಿಕ್ ಆಗಿ ಸಾವಿರಾರು ಜನರ ಎದುರುಗಡೆ ಹೇಳಿ ಇವತ್ತು ನಮ್ಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ನಡೀತಾ ಇದೆ, ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಬರ್ತಿದ್ದಾರೆ. ಹಾಗಾಗಿ ಗೋವಿಂದ ಕಾರಜೋಳ ಅಂತ ಹಿಡಿದು ಕರ್ನಾಟಕ ರಾಜ್ಯದ ಎಲ್ಲ ಸಂಸತ್ ಸದಸ್ಯರು ಕೂಡ ಈ ವಿಚಾರದಲ್ಲಿ ಹೊಣೆಗಾರರು. ಅವರು ಮತ್ತಾಗಿಸ್ಕೊಂಡಿದ್ದಾದ್ರೂ ಕೂಡ ಆ ಹೊಣೆಯನ್ನು ಹೊತ್ತು ಸಂಸತ್ ನಮ್ಮ ಜನಕ್ಕೆ ನ್ಯಾಯ ಒದಗಿಸಬೇಕು. ಅಪ್ಪರ್ ಭದ್ರಗೆ ಸಂಪೂರ್ಣ ಪ್ರಮಾಣದಲ್ಲಿ ಒದಗಿಸಿ ಕನಿಷ್ಠ ಬರಗಾಲ ಪೀಡಿತ ಜಿಲ್ಲೆ ಅಂತ ಅಣೆಪಟ್ಟಿಂದ ಹೊರಗೆ ಬರಬೇಕು ನಾವು. ಆ ಮೂಲಕವಾಗಿ ಸ್ವಲ್ಪ ಸಹಾಯ ಮಾಡಲಿ ಅಂತ ಹೇಳ್ತಾ